ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕರೋನಾ ಟಾಪರ್ಸ್. ಇವತ್ತಿನ ಕ್ಲಾಸಲ್ಲಿ ನಾವೇನು ನೋಡೋಣ ಅಂದರೆ ಆಪರೇಟರ್ಸ್ ಅಂದರೆ ಏನು ಅಂತ ನೋಡೋಣ. ಓಕೆ, ಲಾಸ್ಟ್ ಕ್ಲಾಸಲ್ಲಿ ಕನ್ಕ್ಯಾಟಿನೇಷನ್ ಎಲ್ಲ ನೋಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಆಪರೇಟರ್ಸ್ ಅಂದರೆ ಏನು, ಯಾವ್ಯಾವ ಥರ ಆಪರೇಟರ್ಸ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆ ಫೈನ್. ಆಪರೇಟರ್ಸ್ ಆಪರೇಟರ್ಸ್ನ ಅರ್ಥ ಮಾಡ್ಕೋಬೇಕಂದ್ರೆ ಫಸ್ಟು ನಾವು ಆಪರೇಟರ್ಸ್ಗಿಂತ ಮೊದಲು ಎಕ್ಸ್ಪ್ರೆಷನ್ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಏನು ಅರ್ಥ ಮಾಡ್ಕೋ ಎಕ್ಸ್ಪ್ರೆಷನ್ ಅಂದರೆ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಏನು ಎಕ್ಸ್ಪ್ರೆಷನ್ ಅಂದರೆ ನೀವು ನೋಡಿರ್ತೀರ, ಲೈಕ್ 1+2 ಅಂತ ಇರುತ್ತೆ. ಓಕೆನಾ? ಈಗ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಏನು ಮಾಡ್ತೀವಿ, 1ನ ಒಂದು ವೇರಿಯೇಬಲ್ಗೆ 2ನ ಒಂದು ವೇರಿಯೇಬಲ್ಗೆ ಅಸೈನ್ ಮಾಡ್ತೀವಿ. ಸೊ ನೆಕ್ಸ್ಟು ಅಸೈನ್ ಮಾಡಾದ್ಮೇಲೆ ಏನು ಮಾಡ್ತೀವಿ, A+Bನ ಮಾಡ್ತೀವಿ. ಆವಾಗ ನಮ್ಗೆ ಏನು ಸಿಗುತ್ತೆ, ಲೈಕ್ ಯಾವುದಾದ್ರು ಒಂದು ವ್ಯಾಲ್ಯೂನ ನಾವು ಕೊಡ್ತೀವಿ. ಸೊ ಇಲ್ಲಿ ವೆಯ್ಟ್ A+B, ಇಲ್ಲಿ A+B ಅಂತ ಬರ್ಕೊಂಡಾಗ ಎ ಏನಿದೆ, ಎನ ಮತ್ತು ಬಿನ ವಿ ಕಾಲ್ ಇಟ್ ಆಸ್ ಎ ಮತ್ತು ಬಿನ ಏನಂತ ಕರಿತೀವಿ, ಆಪರೆಂಟ್ಸ್ ಅಂತ ಕರಿತೀವಿ. ನೆಕ್ಸ್ಟು ಇದೇನು ಸಿಂಬಲ್ ಇದೆಯಲ್ಲ, ಈ ಸಿಂಬಲ್ನ ಆಪರೇಟರ್, ವಿ ಕಾಲ್ ಇಟ್ ಆಸ್ ಆಪರೇಟರ್. ಸೊ ನಿಮ್ಗೆ ಗೊತ್ತಾಯಿತು ಆಪರೇಟರ್ ಅಂದರೆ ಏನು. ಬಿಟ್ವೀನ್ ಎರಡು ವ್ಯಾಲ್ಯೂ ಏನೋ ಒಂದು ಆಪರೇಷನ್ನ ಏನು ಪರ್ಫಾರ್ಮ್ ಮಾಡುತ್ತೋ ಅದನ್ನು ನಾವೇನಂತ ಕರಿತಿದ್ದೀವಿ, ಆಪರೇಟರ್ಸ್ ಅಂತ ಕರಿತಿದ್ದೀವಿ. ಓಕೆ, ಏನಂತ ಹೇಳ್ಬೋದು ಆಪರೇಟರ್ಸ್ ಅಂದರೆ, ಅದೊಂದು ಸಿಂಬಲ್ ವಿಚ್ ಪರ್ಫಾರ್ಮ್ಸ್ ಸ್ಪೆಸಿಫಿಕ್ ಟಾಸ್ಕ್. ಆಯಿತಾ? ಸಿಂಬಲ್ ವಿಚ್ ಪರ್ಫಾರ್ಮ್ ಸ್ಪೆಸಿಫಿಕ್ ಟಾಸ್ಕ್ ಅಂತ ಹೇಳ್ಬೋದಾ? ಫೈನ್, ಯಾಕೋ ಬಂತು. ಅದರಲ್ಲಿ ಫಸ್ಟ್ ಒನ್ ಯಾವುದಂದರೆ, ಟೈಪ್ಸ್ ಇದೆ ಆಪರೇಟರ್ಸಲ್ಲಿ, ಡಿಫ್ರೆಂಟ್ ಟೈಪ್ಸ್ ಇದೆ. ಫಸ್ಟ್ ಒನ್ ಬಂದು ಅರ್ಥಮೆಟಿಕ್. ಸೆಕೆಂಡ್ ಒನ್ ಬಂದು ಲಾಜಿಕಲ್. ನೆಕ್ಸ್ಟು ಮೂರನೇದು ಬಂದು ರಿಲೇಷನಲ್. ಓಕೆನಾ? ಅರ್ಥಮೆಟಿಕ್, ಲಾಜಿಕಲ್, ರಿಲೇಷನಲ್. ನೆಕ್ಸ್ಟ್ ನೋಡೋದಾದ್ರೆ ಅಸೈನ್ಮೆಂಟ್. ಇಲ್ಲಿ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಪರೇಟರ್ ಇದೆಯೋ ಆ ಥರ ಬೇರೆ ಬೇರೆ ಸ್ಪೆಸಿಫಿಕ್ ಟಾಸ್ಕ್ಗೋಸ್ಕರ, ಬೇರೆ ಬೇರೆ ಕೆಲಸಕ್ಕೋಸ್ಕರ ನಾವು ಅದನ್ನು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಮೇಲೆ ಕೊಡ್ತೀನಿ. ಅಸೈನ್ಮೆಂಟ್ ಆಯಿತು. ನೆಕ್ಸ್ಟು ಮೆಂಬರ್ಶಿಪ್. ನೆಕ್ಸ್ಟು ಮೆಂಬರ್ಶಿಪ್ ಆದಮೇಲೆ ಐಡೆಂಟಿಟಿ. ಆ್ಯಂಡ್ ಲಾಸ್ಟ್ ಒನ್ ಈಸ್ ಬಿಟ್ ವೈಸ್. ಓಕೆ, ಇದಿಷ್ಟು ಬೇರೆ ಬೇರೆ ಟೈಪ್ಸ್ ಆಫ್ ಟಾಸ್ಕ್, ಅಂದರೆ ಬೇರೆ ಬೇರೆ ಟೈಪ್ ಆಫ್ ಆಪ್ರೇಟರ್ಸು. ಈ ಇಷ್ಟು ಬೇರೆ ಬೇರೆ ಟೈಪ್ಸ್ ಆಫ್ ಆಪ್ರೇಟರಲ್ಲಿ ಬೇರೆ ಬೇರೆ ಥರ ಆಪ್ರೇಷನ್ಸ್ನ ನಾವು ಮಾಡ್ತೀವಿ. ನೆಕ್ಸ್ಟ್ ನೋಡ್ತೀವಿ, ಒಂದೊಂದನ್ನೇ ತೊಗೊಂಡು ಒಂದೊಂದರಲ್ಲೇ ಎಕ್ಸ್ಪೆರಿಮೆಂಟ್ ಮಾಡಿ ಲೈಕ್ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನು ಆಗುತ್ತೆ. ಈಗ ಅರ್ಥಮೆಟಿಕಲ್ ತೊಗೊಂಡ್ರೆ ಪ್ಲಸ್ಸು ಮೈನಸ್ಸು ಡಿವೈಡಿಂಗು ಈ ಥರ ಎಲ್ಲ ಬರುತ್ತೆ. ಪ್ಲಸ್ಸು ಮೈನಸ್ಸು ಡಿವೈಡಿಂಗ್ ಈ ಥರ ಬರುತ್ತೆ. ಲಾಜಿಕಲ್ಲಿ ಆರು ಆ್ಯಂಡು. ಸೊ ಇದೇ ಥರ ಬೇರೆ ಬೇರೆ ಆಪರೇಟರಲ್ಲಿ ಬೇರೆ ಬೇರೆ ಇದು ಟೈಪ್ಸ್ ಅಲ್ವಾ, ಬೇರೆ ಬೇರೆ ಸ್ಪೆಸಿಫಿಕ್ ಟಾಸ್ಕ್ನ ನಾವು ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂದರೆ ಎಲ್ಲ ಆಪ್ರೇಟರ್ದು ಟೈಪ್ಸ್ನ ಕ್ಲೀನಾಗಿ ತಿಳ್ಕೊಳ್ಳೋಣ. ಸೊ ಇವತ್ತಿನ ಕ್ಲಾಸ್ ಸಮ್ಮರಿ ಏನಾಗಿತ್ತು ಅಂದರೆ, ಆಪರೇಟರು, ಟೈಪ್ಸು, ಎಕ್ಸ್ಪ್ರೆಷನು, ಅದರಲ್ಲಿ ಆಪರೇಟರ್ ಆ್ಯಂಡ್ ಆಪರೆಂಟ್.
ಇದ್ರ ಮೇಲೆ ತುಂಬ ಕ್ವಶನ್ಸ್ನ ನಿಮ್ಗೆ ಕೇಳ್ತಾರೆ, ಲೈಕ್ ಆಪ್ರೇಟರ್ ಅಂದರೆ ಏನು, ಆಪ್ರೆಂಡರ್ ಅಂದರೆ ಏನು ಅಂತ. ಸೊ ಆಪ್ರೇಟರ್ ಆ್ಯಂಡ್ ಆಪ್ರೆಂಡ್ ನೀವು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಗೈಸ್. ದಯವಿಟ್ಟು ನೆಕ್ಸ್ಟ್ ಕ್ಲಾಸ್ ಬಂದು ಅರ್ಥಮೆಟಿಕ್ ಅಂದರೆ ಏನು, ಬೇರೆ ಬೇರೆ ಟೈಪ್ಸ್ ಆಫ್ ಆಪ್ರೇಟರ್ನ ನೀವು ತಿಳ್ಕೊಳ್ಳಿ. ಥ್ಯಾಂಕ್ ಯು. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಲೆಟ್ಸ್ ಹೆಲ್ಪ್ ಯು.